ನನ್ನ ಆತ್ಮೀಯ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ವಚನ ಸಾಹಿತ್ಯದ ಮಹತ್ವದ ಬಗ್ಗೆ ಹೇಳಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ವಿಶ್ವ ಸಾಹಿತ್ಯದಲ್ಲಿ ವಿಶಿಷ್ಟವಾದ ಸಾಹಿತ್ಯವೆಂದರೆ ಅದು 12ನೆಯ ಶತಮಾನದಲ್ಲಿ ರಚಿತವಾದ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯಕ್ಕೆ ಶರಣ ಸಾಹಿತ್ಯ ಎಂದು ಕೂಡ ಕರೆಯುತ್ತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವನ ನಡೆಸುವ ಶರಣರು ನಡೆದಂತೆ ನುಡಿಯುವರು, ನುಡಿದಂತೆ ನಡೆದವರು. ಹಾಗಾಗಿ ವಚನ ಸಾಹಿತ್ಯ ಕೇವಲ ಸಾಹಿತ್ಯವಾಗಿರದೆ ಅದು ಶರಣರ ಜೀವನದ ವಿಧಾನವಾಗಿತ್ತು. ಯುಗ ಕೊಟ್ಟ ಜಗತ್ತಿಗೆ ಪರಮಾತ್ಮನ ಪ್ರಭೆ ಅವತರಿಸುವಂತೆ ಶರಣ ಧರ್ಮ ಧರೆಯಲ್ಲಿ ಜನ್ಮ ತಾಳಿತು. ಆ ಮೂಲಕ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಹಿತ್ಯಿಕ ಕ್ರಾಂತಿಯನ್ನೇ ಮಾಡಿತು. ಅಲ್ಲಿಯವರೆಗೆ ದೇವಭಾಷೆ ಎಂದು ಗುರುತಿಸಿಕೊಂಡಿದ್ದ ಸಂಸ್ಕೃತ ಮಹಾಗ್ರಂಥಗಳಲ್ಲಿ ಮರೆಯಾಗಿದ್ದ ತತ್ವ ಸಿದ್ಧಾಂತಗಳನ್ನು, ನೀತಿ ನಿಯಮಗಳನ್ನು, ಆಚಾರ ವಿಚಾರಗಳನ್ನು ಜನರು ಆಡು ಭಾಷೆಯಲ್ಲಿ ಶರಣರ ವಚನಗಳ ರೂಪದಲ್ಲಿ ಜನಸಾಮಾನ್ಯರಿಗೆ ಉಣಬಡಿಸಿದರು. ಸಮಾಜದಲ್ಲಿ ಅಜ್ಞಾನ, ಅಂಧಕಾರ, ಮೂಢನಂಬಿಕೆ, ಸ್ಕಂದಾಚಾರಗಳೇ ತುಂಬಿ ತುಳುಕುತ್ತಿದ್ದಾಗ ದುರ್ಬಲರ ಶೋಷಣೆ ನಿರಂತರವಾಗಿ ನಡೆಯುತ್ತಿತ್ತು. ಆಗ ಲಿಂಗ ಭೇದದಿಂದ ಗಂಡು ಹೆಣ್ಣು ಎನ್ನುವ ಅಂತರ ಹೆಚ್ಚಾಗುತ್ತಿದ್ದಾಗ, ಸಂಪತ್ತಿನ ಸಂಗ್ರಹದಿಂದ ಬಡವ ಶ್ರೀಮಂತ ಎನ್ನುವ ಆರ್ಥಿಕ ಅಸಮತೋಲನ ತಾಂಡವವಾಡುತ್ತಿದ್ದಾಗ ಹುಟ್ಟಿದ್ದೇ ಶರಣ ಧರ್ಮ ಅಥವಾ ಶರಣ ಸಂಸ್ಕೃತಿ. ಆ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದವರು ಶರಣರು. ಕಲ್ಯಾಣದ ಅನುಭವ ಮಂಟಪದಿಂದ ಆಶ್ರಯದಲ್ಲಿ ವಚನಗಳು ಎನ್ನುವ ವಿಶಿಷ್ಟವಾದ ವಿನೂತನ ಸಾಹಿತ್ಯದ ಮೂಲಕ ಜನರನ್ನು ಎಚ್ಚರಿಸುವ, ಆ ಮೂಲಕ ಸಮಾಜವನ್ನು ಸುಧಾರಿಸುವ ಕೆಲಸವನ್ನು ಮಾಡಿದವರು ಶರಣರು. ಈ ಶರಣರು ಮುಖ್ಯವಾಗಿ ಹೊತ್ತು ಕೊಟ್ಟಿದ್ದು ಸತ್ಯಶುದ್ಧ ಕಾಯಕಕ್ಕೆ. ಇಂತಹ ಕಾಯಕದಿಂದಲೇ ತಮ್ಮ ಕೈಲಾಸವನ್ನು ಕಂಡುಕೊಳ್ಳಬೇಕು ಎನ್ನುವ ಸಿದ್ಧಾಂತದ ಜೊತೆಗೆ ಕಾಯಕದಿಂದ ಬಂದಿದ್ದವರಲ್ಲಿ ಜಂಗಮ, ದಾಸೋಹ ಮಾಡಿ ಉಳಿದಿದ್ದರಲ್ಲಿ ತಾವು ಪ್ರಸಾದ ಸೇವನೆ ಮಾಡಬೇಕು ಎನ್ನುವ ಶರಣ ವಿಚಾರದ ಒಂದು ಅಮೋಘವಾದದ್ದು. ಹಾಗೆಯೇ ಸ್ಥಾವರ ಲಿಂಗಕ್ಕೆ ಇಷ್ಟಲಿಂಗ ಪೂಜೆಗೆ ಪ್ರಾಧಾನ್ಯತೆ ನೀಡಿದ್ದರು. ಶರಣರು ಕೇವಲ ಧಾರ್ಮಿಕ ವಿಚಾರಗಳನ್ನಷ್ಟೇ ಕೇಳಲಿಲ್ಲ, ಧರ್ಮದ ಜೊತೆಗೇನೆ ಲೌಕಿಕ ವಿಚಾರಗಳನ್ನು ತಿಳಿಸಿ ಹೋಗಿದ್ದಾರೆ. ಮಾನವ ಕಲ್ಯಾಣದ ಹೊರತು ಲೋಕ ಕಲ್ಯಾಣ ಅಸಾಧ್ಯ ಎನ್ನುವ ಕಿವಿಮಾತು ಶರಣರದ್ದಾಗಿದೆ. ಆದ್ಯ ವಚನಕಾರ ಜೇಡರ ದಾಸಿಮಯ್ಯನವರಿಂದ ಆರಂಭವಾದ ಈ ವಚನ ಕ್ರಾಂತಿ ಬಸವಣ್ಣ, ಅಲ್ಲಮ ಪ್ರಭು, ಸಿದ್ದರಾಮೇಶ್ವರರು, ಅಕ್ಕಮಹಾದೇವಿ, ಮಾರಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ನುಲಿಯ ಚಂದಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ, ಹುರಿಲಿಂಗ ಪೆದ್ದಿ, ಮಡಿವಾಳ ಮಾಚಿದೇವ, ಗೊಗ್ಗೆವ್ವ, ಕಾಳವ್ವ ಹೀಗೆ ಸಾವಿರಾರು ಶರಣೆಯರಿಂದ ವಚನ ಸಾಹಿತ್ಯ ಶ್ರೀಮಂತವಾಗಿದೆ. ಆತ್ಮೀಯ ಸ್ನೇಹಿತರೆ, ಪ್ರಸ್ತುತ ದಿನಗಳಲ್ಲಿ ಆದರ್ಶಗಳು ನಮ್ಮ ಒಂದು ಅರ್ಥವನ್ನು ಕಳೆದುಕೊಳ್ಳುತ್ತಿರುವ ವಾತಾವರಣ ಎಲ್ಲೆಡೆ ಹೆಚ್ಚುತ್ತಿದೆ. ಹಾಗಾಗಿ ವಚನಗಳನ್ನು ಪುನರ್ಮನನ ಮಾಡಿಕೊಳ್ಳುವ ಮೂಲಕ ಆಚರಣೆಗೆ ತಂದುಕೊಳ್ಳಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಹಾಗಾಗಿ ಸ್ನೇಹಿತರೆ, ದಿನಕ್ಕೊಂದರಂತೆ ಶ್ರೇಷ್ಠವಾದ ವಚನಕಾರರ ಉನ್ನತ ವಚನಗಳನ್ನು ವಾಚನ ಮಾಡುತ್ತಾ ಅವುಗಳಲ್ಲಿರುವ ಆಶಯ ಆದರ್ಶಗಳನ್ನು ಅರ್ಥೈಸಿಕೊಳ್ಳುತ್ತಾ ಮುಂದೆ ಸಾಗೋಣ. ದಿನಂಪ್ರತಿ ವಚನಗಳನ್ನು ಆಲಿಸಿ ಸಾಗೋಣ. ದಯವಿಟ್ಟು ಸ್ನೇಹಿತರೆ, ಪ್ರತಿದಿನ ಒಂದೊಂದು ವಚನವನ್ನು ಹೇಳಲು ಪ್ರೋತ್ಸಾಹ ಕೊಡಿ. ಎಲ್ಲರಿಗೂ ಧನ್ಯವಾದಗಳು.